ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಕೂಡ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಪಣ ತೊಟ್ಟಿದ್ದಾರೆ. ಇಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂತ ಪ್ರಸಂಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ನಾನು ಸಿಎಂ ಸೀಟನ್ನ ಬಿಟ್ಕೊಡೋದಿಲ್ಲ ಅಂತ ಅಂದ್ರೆ ಡಿ ಕೆ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದಂತೆ ಕಾಣಿಸ್ತಾ ಇದೆ. ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿರಿ, ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಲೇಬೇಕು ಅಂತ ಕೇಳುವವರು ಯಾರಿದ್ದಾರೆ? ಸಿದ್ದರಾಮಯ್ಯ ಅವರು ಇಳಿದ್ರೂ ಕೂಡ ಮತ್ತೊಬ್ಬ ಅಹಿಂದ ನಾಯಕ ಕಾಂಗ್ರೆಸ್ನಲ್ಲಿ ಹುಟ್ಟೋದಕ್ಕೆ ಸಾಧ್ಯನಾ? ಇದ್ರೂ ಕೂಡ ಯಾರು? ಹಾಗಾದ್ರೆ ಏನಿದು ಲೆಕ್ಕಾಚಾರ? ಡಿಕೆಗೆ ಪಂಚ ಪ್ರಶ್ನೆಗಳು ಯಾವುವು? ಡಿಕೆಗೆ ಪಂಚ ಪ್ರಶ್ನೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡಿಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ರಾಜ್ಯ ರಾಜಕಾರಣದಲ್ಲಿ ಬೇರೆಯದ್ದೇ ಸಂಚಲನವನ್ನ ಉಂಟು ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಆ ಭಾಗ್ಯ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ. ಪ್ರಮುಖವಾಗಿ ಇಲ್ಲಿ ನಾವು 5 ಪ್ರಶ್ನೆಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೇಳಬೇಕಾಗತ್ತೆ. ಅದಕ್ಕೆ ಉತ್ತರ ಇದೆಯಾ ನಿಮ್ಮ ಹತ್ರ? ಉತ್ತರವನ್ನ ಕೊಡೋದಕ್ಕೆ ಸಾಧ್ಯನಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಡಿ ಕೆ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲೇಬೇಕು. ಏನು ಹಾಗಾದ್ರೆ ಪ್ರಶ್ನೆಗಳು? ಡಿ ಕೆ ಸಿಎಂ ಆಗ್ಲೇಬೇಕು ಅಂತ ಹೇಳೋರು ಇರಬಹುದು. ಡಿಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು ಇರಬಹುದು, ಇದಾರೆ, ಹೌದು. ಆದ್ರೆ ಡಿ ಕೆಗೆ ಸಿಎಂ ಸೀಟನ್ನ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಹೇಳೋರು ಯಾರಿದ್ದಾರೆ? ಡಿ ಕೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಸಿದ್ದರಾಮಯ್ಯನವರು, ನೀವು ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳೋರು ಕೇಳೋರು ಯಾರಿದ್ದಾರೆ? ಇದಕ್ಕೆ ಉತ್ತರ ಕೊಡ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ. ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಅಂದ್ಕೊಳ್ತಾ ಇದ್ದೀರಾ ಅಂತ ಏನಿಲ್ಲ, ಅಂದ್ಕೊಂಡೇ ಈ ರೀತಿಯ ಲೆಕ್ಕಾಚಾರ ತಂತ್ರಗಾರಿಕೆ ಶುರು ಹಚ್ಕೊಂಡಿದ್ದೀರಿ. ಯಾರಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಹೇಳುವಂಥವ್ರು? ಯಾರಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಹೇಳುವಂಥದ್ದು? ಅಷ್ಟೊಂದು ಧೈರ್ಯ ಮಾಡುವಂಥವ್ರು ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಹೈಕಮಾಂಡ್ ನಾಯಕರಿದ್ದಾರಾ? ಅಥವಾ ನಿಮ್ಮ ಬಣದಲ್ಲಿ ಯಾರಾದ್ರೂ ಇದ್ದಾರಾ? ಸಿದ್ದರಾಮಯ್ಯನವರ ಬಿಟ್ಕೊಡ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ, ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳುವಂಥವ್ರು, ಹೇಳೋದಕ್ಕೆ ಧೈರ್ಯ ಮಾಡುವಂಥವ್ರು ಯಾರಿದ್ದಾರೆ? ಉತ್ತರ ಕೊಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ. ಅಹಿಂದ ವರ್ಗಗಳ ಜನನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ ಮೇಲೆ ಅವರ ಸ್ಥಾನವನ್ನ ತುಂಬೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಉತ್ತರ ಕೊಡಿ. ಅಹಿಂದ ನಾಯಕ, ಭಾಗ್ಯಗಳ ರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಒಂದು ಸಮುದಾಯ ಅಲ್ಲ, ಎಲ್ಲಾ ಸಮುದಾಯವನ್ನು ಕೂಡ ಒಂದೇ ತಟ್ಟೆಯಲ್ಲಿ ತೂಕ ಹಾಕಿ ಲೆಕ್ಕಾಚಾರ ಮಾಡ್ತಾರೆ ಸಿದ್ದರಾಮಯ್ಯ ಎಲ್ಲಾ ಸಮುದಾಯಕ್ಕೂ ಬೇಕು. ಸಿದ್ದರಾಮಯ್ಯ ಜನನಾಯಕ, ಸಿದ್ದರಾಮಯ್ಯರ ವರ್ಚಸ್ಸು, ಸಿದ್ದರಾಮಯ್ಯರ ಕೆಪಾಸಿಟಿ, ಸಿದ್ದರಾಮಯ್ಯವರ ಆಡಳಿತ, ಈ ಸ್ಥಾನವನ್ನ ತುಂಬೋದಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ಲೀಡರ್ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಿದ್ದಾರೆ ಹೇಳಿ? ಅಹಿಂದ ನಾಯಕ, ಪ್ರಮುಖವಾಗಿ ಅಹಿಂದ ಸಮುದಾಯವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು, ಅಂತಹ ಮತ್ತೊಬ್ಬ ನಾಯಕ ಯಾರಿದ್ದಾರೆ? ಉತ್ತರ ಕೊಡಿ. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದಕ್ಕೆ ಸಿದ್ದರಾಮಯ್ಯ ರೆಡಿ, ಆದ್ರೆ ದಲಿತ ಸಿಎಂ ಮಾಡೋದಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಏನಾದ್ರು ಕೂಡ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ರೆ ನೀವು ಹೆಂಗ್ ಸ್ವೀಕಾರ ಮಾಡ್ತೀರಿ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ? ಇದಕ್ಕೆ ಉತ್ತರ ಕೊಡಿ. ನಾನು ರೆಡಿಯಪ್ಪ, ನಾನು ಸ್ಥಾನವನ್ನ ಬಿಟ್ಕೊಡ್ತೀನಿ, ಈಗಲೂ ಕೂಡ ಮುಂದೆ ದಲಿತ ಸಿಎಂ ಮಾಡೋದಕ್ಕೆ ನೀವು ಸಿದ್ಧರಿದ್ದೀರಾ, ಮಾಡ್ತೀರಾ ನೀವು ಅಂತ ಏನಾದ್ರೂ ಕೂಡ ಸಿದ್ದರಾಮಯ್ಯನವರು ಸವಾಲು ಹಾಕಿದ್ರೆ ಏನ್ ಮಾಡ್ತೀರಿ? ಉತ್ತರ ಕೊಡಿ. ಇದರ ಜೊತೆಗೆ ನನ್ನ ಅನುಭವ, ರಾಜಕಾರಣ ಎಲ್ಲವನ್ನೂ ಕೂಡ ಮುಂದಿನ ದಿನದಲ್ಲಿ ನಡೆಸ್ಕೊಂಡು ಹೋಗ್ತೀರಾ ಅಂತ ಏನಾದ್ರು ಕೂಡ ಸಿದ್ದರಾಮಯ್ಯ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಎಲ್ಲಾ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಏನಿದು ನಿಮ್ಮ ಲೆಕ್ಕಾಚಾರ? ಇದಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆಯಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ? ಹಾಗಾದ್ರೆ ಹಾಗಿದೆ ಆದಲ್ಲಿ ನೇರವಾಗಿ ಈ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಅವರು ಕೇಳುವಂತ ಪ್ರಶ್ನೆ ಉತ್ತರ ಕೊಡಿ, ಹೈಕಮಾಂಡ್ ಮುಂದೆ ಪ್ರಸ್ತುತಪಡಿಸಿ.
ಆಗುತ್ತಾ ಹಾಗಾದ್ರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರೇ? ಈ ರೀತಿಯ ಪ್ರಸಂಗ, ಸನ್ನಿವೇಶ, ಸಂದರ್ಭ ಒದಗಿ ಬಂದಿದೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವ್ರಿಗೆ. ಹಾಗಾದ್ರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ಕೊಟ್ಟರು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಏನು? ಹಾಗಾದ್ರೆ ಕಾದು ನೋಡೋಣ ಏನಾಗುತ್ತೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.